ಎಲ್ಲರೂ ಗೊತ್ತು, ಪ್ರಭಾಸ್, ಉಪ್ಪಲಪಟ್ಟಿ ಪ್ರಭಾಸ್ ರಾಜು ಅವರ ಬರ್ತಡೇಗೋಸ್ಕರ, ಅವರ ಬರ್ತಡೇ ಅಲ್ಲದೇ ಅವರೇನು ಗ್ರೀನ್ ಇಂಡಿಯಾ ಚಾಲೆಂಜ್ ಅಂತ ಫಾಲೋ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅವ್ರದ್ದು ಏನು ಮಾಡ್ತಾಯಿದ್ದಾರೋ ನಾವು ಅದನ್ನೇ ಫಾಲೋ ಮಾಡಬೇಕು. ಬಿಕಾಸ್ ನಾವು ಅವ್ರನ್ನ ಪ್ರಭಾಸ್ನ ಆನ್ ಸ್ಕ್ರೀನ್ ಏನು ನೋಡಿದ್ದೀವೋ ಅಂತ ಮುಖ್ಯ ಅಲ್ಲ, ಅವ್ರು ಆಫ್ ಸ್ಕ್ರೀನಲ್ಲೂ ನೋಡಿರೋರು ನಾವು. ಸೊ ಆದ್ದರಿಂದ ಅವ್ರನ್ನ ನಾವು ಏನಕ್ಕೆ ಫಾಲೋ ಆಗ್ತಾಯಿದ್ದೀವಿ ಅಂತಂದರೆ ಅವ್ರು ಮಾಡೋ ಒಳ್ಳೆ ಕೆಲಸಗಳು, ಅವ್ರು ಮಾಡೋ ಗ್ರೀನ್ ಚಾಲೆಂಜ್ಗಳು, ಅವ್ರ ಸೊಸೈಟಿಗೆ ಒಳ್ಳೇದಾಗಲಿ ಅಂದರೆ ಏನು ಬೇಕಾದ್ರೂ ಮಾಡೋರು. I welcome everyone, each and everyone who gathered here. I request Ranjit Anna, Prabhas Fans Association President, to inaugurate this small dense forest. And we are, we Prabhas team and Prabhas Fans Association Karnataka team, a small gift to Prabhas Anna from Karnataka and Krishnam Raju sir. I request Indusub team, Indusub founder Ravindranath, and also PRO of Kidwai, Mr. Vasappa, please inaugurate this the small dense forest what we have organized today. And also this is going to be massive event for our Karnataka team. I request everyone to join hands together and make it, and please give them a big round of applause. ಜಾನಿ ಅವರು ಸುಮಾರು ಒಂದು 10 ದಿವಸ ಹಿಂದೆ ಹೇಳಿದರು, ಒಂದು ಪ್ಲಾಂಟೇಷನ್ ಇವೆಂಟ್ ಮಾಡಬೇಕು ಸರ್, ಎಲ್ಲರೂ ಒಂದು ಜಾಗ ಇದು ಮಾಡಿ. ಫಸ್ಟ್ ನನಗೆ ನೆನಪಿಗೆ ಬಂದಿರೋದು ಅಂತ ಹೇಳಿದರೆ ಕಿದ್ವಾಯಿ. ಅದು ಅವ್ರು ಹೇಳಿದರು, ಯಾಕೆಂದರೆ ಪ್ರಭಾಸ್ ಅವ್ರ ಬರ್ಡೇ ಇದೆ, ಇದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಅಂತ. ಕಿದ್ವಾಯಿ ಅಷ್ಟು ಒಳ್ಳೆ ಸ್ಪಾಟು. ಆಮೇಲೆ ಒಂದು ಏನಂದರೆ ಇಲ್ಲಿ 2-2.5 ಸಾವಿರ ಜನ ಕ್ಯಾನ್ಸರ್ ಪೇಷಂಟ್ಸ್ ಬರ್ತಾರೆ ಇಲ್ಲಿ. ಹೆಲೋ ಸರ್, 2-2.5 ಸಾವಿರ ಕ್ಯಾನ್ಸರ್ ಪೇಷಂಟ್ಸ್ ಇಲ್ಲಿ ಬರ್ತಾರೆ. ಬಟ್ ಇದೊಂಥರ ಕ್ಯಾನ್ಸರ್ ಸ್ಪಾಟ್ ಆಗಿತ್ತು. ಸುಮಾರು ಒಂದು 600 ಒಂದು 6-7 ತಿಂಗಳ ಹಿಂದೆ ನಾವು ಸ್ಟಾರ್ಟ್ ಮಾಡಿರೋದು ಗ್ರೀನ್ ಇನಿಷಿಯೇಟಿವ್ ಇಲ್ಲಿ. ಈಗ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ವಿ. ಇದೊಂದು ಸ್ಪಾಟ್ 2 ಜಾಗ ಖಾಲಿದೆ, ಅದನ್ನು ಗ್ರೀನ್ ಮಾಡೋಣ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿರೋದು. ರಂಜಿತ್ ರೆಡ್ಡಿ ಅವರಿಗೆ ಈ ಸಮಯದಲ್ಲಿ ಭಾಳ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಎಲ್ಲರೂ ಬರ್ಡೇಗೆ ಬೇರೆ ಬೇರೆ ರೀತಿಯಾಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಆದರೆ ಒಂದು ಬರ್ಡೇನ ಒಂದು ಗಿಡ ನೆಡೋದ್ರ ಮುಖಾಂತರ ಮಾಡ್ತಾ ಇದ್ದಾರೆ ಅಂದರೆ ಭಾಳ ದೊಡ್ಡ ಕಾರ್ಯ ಇದು. ಅದ್ರ ಜೊತೆಗೆ ಗಿಡ ಯಾವ್ಯಾವ ಥರ ಗಿಡ ನೆಡೋದು ಅಥವಾ ಎಲ್ಲಿ ನೆಡೋದು ಅಂತೇಳಿ 2ನೇ ಸ್ಪಾಟು ಕಿದ್ವಾಯಿನವ್ರು ಸೆಲೆಕ್ಟ್ ಮಾಡಿದ್ದಕ್ಕೆ ಈ ಸಮಯದಲ್ಲಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ, ಹಾಗೆಯೇ ಈಗ ಇಲ್ಲಿ ನಾವು ಹಾಕಿರೋದು ಗಿಡಗಳನ್ನು ಹಾಕಿರೋದು ಒಂದು ಡೆನ್ಸ್ ಫಾರೆಸ್ಟ್ ಮಾಡಲಿಕ್ಕೆ ಅಂತೇಳಿ. ಬೋತ್ ಹರ್ಬ್ಸು, ಸ್ಟ್ರಬ್ಸು, ಟ್ರೀ ಸ್ಪೀಷೀಸ್ 3 ಲೇಯರ್ ಇರುತ್ತೆ ಇದರಲ್ಲಿ. ಇನ್ನು 4-5 ತಿಂಗಳು ಹೋಗಿ ನೋಡಿದರೆ ನಿಮಗೆ ಇದ್ರ ಒಳಗಡೆ ಬರಲಿಕ್ಕೆ ಆಗಲ್ಲ ಒಂದು. ಆಮೇಲೆ ಇದರಲ್ಲಿ ಕೆಲವೊಂದು ಅಷ್ಟಿದೆ, ಮಸ್ಕಿಟೋ ರಿಪೆಲೆಂಟ್, ನಿರ್ಗುಂಡಿ ಅಂತ ಒಂದು ಪ್ಲ್ಯಾಂಟ್, ಇಟ್ಸ್ ಬೆಸ್ಟ್ ಇನ್ಸೆಕ್ಟ್ ರಿಪೆಲೆಂಟ್. ಅಥವಾ ಪುನ್ನಾಗ, ಬಕುಳ, ಚಂಪಕ, ಈ ಥರ ಎಲ್ಲ ಫ್ರಾಗ್ರೆಂಟ್ ಫ್ಲವರ್. ಈಗ ಬ್ಯಾಕ್ ಸೈಡ್ ನೀವೇನು ನೋಡ್ತಾ ಇದ್ದೀರೋ ಇದು ಮಕ್ಕಳು ಕ್ಯಾನ್ಸರ್ ಪೇಷಂಟ್ಸ್ ಇರೋವಂಥ ವಾರ್ಡ್. ಇಲ್ಲಿ ಕಪೂರ್ ವಾರ್ಡ್ ಅಂತ ಹೇಳ್ತಾರೆ, ಮಕ್ಕಳೇ ಇರೋವಂಥದ್ದು. ಸೊ ಮಕ್ಕಳಿಗೆ ಬೇಕಾಗುವಂಥದ್ದು ಅಂದರೆ ಒಂದು ಕೈಂಡ್ ಆಫ್ ಅರೋಮಾ ಥೆರಪಿ. ಇದರಲ್ಲಿ ಬರೋವಂಥದ್ದು ಫ್ರಾಗ್ರೆನ್ಸ್ ಕೂಡ ಅರೋಮಾ ಥೆರಪಿ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಇದರಲ್ಲಿ. ಅಗೇನ್ ಥ್ಯಾಂಕ್ಸ್ ಟು ಜಾನಿ. ಈಗ ಈ ಸ್ಪಾಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಕಿದ್ವಾಯಿ ಡೈರೆಕ್ಟ್ರು ಬರಬೇಕಾಗಿತ್ತು, ಅವ್ರ ಕಾರಣಾಂತರದಿಂದ ಇವತ್ತು ಬಂದಿಲ್ಲ, ಹೊರಗಡೆ ಆಗಿರೋದ್ರಿಂದ. ಬಸಪ್ಪ ಸರ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಥ್ಯಾಂಕ್ಸ್ ಹೇಳ್ತಾ, ಅಗೇನ್ ರಂಜಿತ್ ರೆಡ್ಡಿ ಅವರಿಗೂ ಥ್ಯಾಂಕ್ಸ್ ಹೇಳ್ತಾ, ಪ್ರಭಾತ್ ಬರ್ಡೇನ ಭಾಳ ಒಂದು ಸಂತೋಷವಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ನಿಜವಾಗ್ಲೂ ಇವತ್ತು ಒಂದು ಹೆಮ್ಮೆ ಪಡುವಂಥ ವಿಷಯ. ಯಾಕೆ ಅಂತೇಳಿದ್ರೆ ಪ್ರಭಾಸ್ ಅಸೋಸಿಯೇಷನ್ ಕರ್ನಾಟಕ ವತಿಯಿಂದ ಹಾಗೂ ನಮ್ಮ ರವೀಂದ್ರ ಸರ್ ವತಿಯಿಂದ ಜಾನಿಯವರ ಒಂದು ಸಪೋರ್ಟ್ ಮೂಲಕ ಇವತ್ತು ಏನು ಗ್ರೀನ್ ಇಂಡಿಯಾ ಅಂತೇಳಿ ಏನು ಪ್ಲ್ಯಾನ್ ಹಾಕ್ಕೊಂಡಿದ್ರಲ್ಲ ನೀವು, ಇವತ್ತು ನಮ್ಮ ಕಿದ್ವಾಯಿನೂ ಕೂಡ ಒಂದು ಗ್ರೀನ್ ಕಿದ್ವಾಯಿ ಕೂಡ ಆಗ್ತಾ ಇದೆ. ಯಾಕೆ ಅಂತೇಳಿದ್ರೆ ಇಲ್ಲಿ ಸುಮಾರು ಕ್ಯಾನ್ಸರ್ ಪೇಷಂಟ್ ಎಲ್ಲ ಬರ್ತಾ ಇರ್ತಾರೆ. ಒಂದು ಏನು ಹಾಸ್ಪಿಟಲ್ ಡೆವಲಪ್ಮೆಂಟ್ ಆಗಬೇಕು, ನಮ್ಮ ಡೈರೆಕ್ಟ್ರು ಒಂದು ಉದ್ದೇಶ ಆಗಿತ್ತು. ಇಲ್ಲಿ ಪ್ರತಿಯೊಂದು ಕೂಡ ಪೇಷಂಟ್ಗಳಿಗೆ ಯಾವ ರೀತಿ ಅನುಕೂಲ ಆಗಬೇಕು, ಎಲ್ಲ ಫೆಸಿಲಿಟಿ ಕೂಡ ಸಿಗಬೇಕು ಅನ್ನೋದೊಂದು ಅವ್ರ ಉದ್ದೇಶ. ಅವ್ರು ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಕಿದ್ವಾಯಿ ಡೈರೆಕ್ಟರ್ ಡಾಕ್ಟರ್ ಸಿ ರಾಮಚಂದ್ರ ಅವರು. ಅದೇ ರೀತಿ ಅವ್ರ ಉದ್ದೇಶನೂ ಕೂಡ
ಏನು ಅಂತೇಳಂದರೆ ಈ ಕಿದ್ವಾಯಿ ಕೂಡ ಒಂದು ಗ್ರೀನ್ ಆಗಿ ಇರಬೇಕು, ಗ್ರೀನ್ ಕಿದ್ವಾಯಿ ಆಗಬೇಕನ್ನೋ ಉದ್ದೇಶದಿಂದ ಇಷ್ಟೊಂದು ಸುಮಾರು ಈಗ 35,000 ಒಂದು ಸಸಿಗಳು ನೆಟ್ಟಿದ್ದೇವೆ ನಾವು. ಯಾಕಂತೇಳಿದರೆ ಇದರಿಂದ ಒಂದು ಒಳ್ಳೆಯ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಅದು ಮುಖ್ಯವಾಗಿ ಇವತ್ತು ಒಂದು ನಿಮ್ಮ ಪ್ರಭಾಸ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಒಂದು ಇಂಡಸ್ ಸರ್ವ್ಸ್ ನಮಗೆ ತುಂಬ ಸಪೋರ್ಟ್ ಕೂಡ ಮಾಡಿದೆ. ಮತ್ತು ಜಾನ್ಯುವರಿ ಯುನೈಟೆಡ್ ವೇ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೊಳ್ಳೆ ಕೆಲಸಗಳು, ಒಳ್ಳೊಳ್ಳೆ ಒಂದು ಗ್ರೀನ್ ಇಂಡಿಯಾ, ಗ್ರೀನ್ ಕಿದ್ವಾಯಿ ಆಗಲಿಕ್ಕೆ ನಮಗೊಂದು ಸಹಕಾರ ಆಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇವತ್ತು ಒಂದು ದೊಡ್ಡ ಮಟ್ಟದಾಗಿ ನಡೀತಾ ಇದೆ. ಇದು ಖುಷಿ ಆಗ್ತಾ ಇದೆ. ಇಂಥ ಹಲವಾರು ಕಾರ್ಯಕ್ರಮಗಳು ಕೂಡ ನಮಗೆ ಬಂದು ಒಂದು ಹೆಲ್ಪ್ ಮಾಡಬೇಕನ್ನೋದು ಕೂಡ ನಿಮ್ಮಲ್ಲಿ ಒಂದು ವಿನಂತಿಸ್ಕೊಳ್ತೇನೆ. ಥ್ಯಾಂಕ್ ಯು. ನಾನು ಒಂದು ಇಂಡಿಯನ್ ಪ್ಯಾರಾಸ್ವಿಮ್ಮರ್. ನಮ್ಮ ಕರ್ನಾಟಕ ಮತ್ತು ಇಂಡಿಯಾನ ನಾನು ಹಲವಾರು ಕಾಂಪಿಟೇಷನ್ಸಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ನಾನು ಏಕಲವ್ಯ ಅವಾರ್ಡಿ, ನಾನು ಕನ್ನಡ ರಾಜ್ಯೋತ್ಸವ ಅವಾರ್ಡಿ, ಮತ್ತು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ನನಗೆ ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದಾರೆ ನನ್ನ ಸ್ವಿಮ್ಮಿಂಗ್ ಸಾಧನೆಗೋಸ್ಕರ. ಹ್ಯಾವಿಂಗ್ ಮಿ ಹಿಯರ್ ಇದೊಂದು ದೊಡ್ಡ ಇನಿಷಿಯೇಟಿವು. ನಾವೆಲ್ಲ ಪ್ರಭಾಸ್ ಫ್ಯಾನ್ ಆಗಿದ್ದೀವಿ, ನಾವು ಅವ್ರನ್ನ ಆನ್ ಸ್ಕ್ರೀನಲ್ಲಿ ನೋಡಿದ್ದೀವಿ. ಆ್ಯಂಡ್ ಸಮ್ ಆಫ್ ಅಸ್ ಹ್ಯಾವ್ ಸೀನ್ ಹಿಮ್ ಆಫ್ ಸ್ಕ್ರೀನ್ ಆಲ್ಸೋ. ಎಷ್ಟು ದೊಡ್ಡ ಇನಿಷಿಯೇಟಿವ್ ತೊಗೊಂಡಿದ್ದಾರೆ, ಗ್ರೀನ್ ಇಂಡಿಯಾ ಚಾಲೆಂಜ್ ತೊಗೊಂಡಿದ್ದಾರೆ. ಅವರು ಹೈದರಾಬಾದ್ ಬಿಟ್ಟು ಪ್ಯಾನ್ ಇಂಡಿಯಾಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಇದನ್ನು ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತು. ನಾವು ಎಲ್ಲರೂ ಪ್ರಭಾಸ್ ಫ್ಯಾನ್ ಆಗಿದ್ದು ಅವ್ರನ್ನ ಆನ್ ಸ್ಕ್ರೀನ್ ಮಾತ್ರ ನೋಡದೆ ನಾವು ಅವ್ರ ಥರನೂ ಒಂದು ಸೊಸೈಟಿಗೆ ಮತ್ತು ಒಂದು ಗ್ರೀನ್ ಇಂಡಿಯಾ ಇನಿಷಿಯೇಟಿವ್ ನಾವು ಮಾಡಬೇಕು ಅನ್ನೋದು ನನ್ನ ಒಂದು ಆಸೆಯಾಗೂ ಇತ್ತು. ಆ್ಯಂಡ್ ಇನ್ ದ್ಯಾಟ್ ವೇ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಇವತ್ತು ಬಿಕಾಸ್ ಆಫ್ ರಂಜಿತ್ ಅಣ್ಣ ಆ್ಯಂಡ್ ಅದರ್ಸ್. ಐ ಆಮ್ ಪಾರ್ಟ್ ಆಫ್ ದಿಸ್ ಇನಿಷಿಯೇಟಿವ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಇಂಡಿಯಾ ಅರ್ಬ್ಸ್ ಫೌಂಡರ್ ರವೀಂದ್ರ ಸರ್ ಅವರ ಸಹಾಯದೊಂದಿಗೆ ಮತ್ತು ಕಿದ್ವಾಯಿ ಹಾಸ್ಪಿಟಲ್ನ ಪಿ ಆರ್ ಒ ಆದಂಥ ಬಸಪ್ಪ ಸರ್ ಅವರ ಸಹಾಯದೊಂದಿಗೆ ಮತ್ತು ನಮ್ಮ ಆಲ್ವೇಸ್ ಈ ರೀಚ್ಡ್ ಬಾಲಿವುಡ್ ವಿತ್ ಸಮ್ ಗುಡ್ ಇನಿಷಿಯೇಟಿವ್ ಜಾನಿ ಅಂತ. ಯಾವಾಗಲೂ ನಾನು ಏನು ಮಾಡಬೇಕಂದ್ರೂ ಜಸ್ಟ್ ಐ ಟೇಕ್ ಸಮ್ ಸಜೆಷನ್ಸ್ ಫ್ರಮ್ ಹಿಮ್ ಬಿಕಾಸ್ ಇಲ್ ಆಲ್ವೇಸ್ ಬಿ ವಿತ್ ಅಸ್ ಫಾರ್ ಎ ಗುಡ್ ಇನ್ಸ್ಪೈರಿಂಗ್ ವರ್ಕ್ಸ್ ಆ್ಯಂಡ್ ಮೋರ್ ದೆನ್ ದಟ್. ಎಲ್ಲರಿಗೂ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತು ಇರುವಂಥ ಎಲ್ಲರಿಗೂ ನನ್ನ ವಂದನೆಗಳು ಹೇಳ್ತಾ, ಏನು ಇವತ್ತಿನ ದಿನ ನಾವು ಇಲ್ಲಿ ಒಂದು ಥಿಕ್ ಫಾರೆಸ್ಟ್ನ ಕಿದ್ವಾಯಿ ಹಾಸ್ಪಿಟಲ್ನಲ್ಲಿ ಮಾಡ್ತಾಯಿದ್ದೀವಿ. ಈ ಜಾಗವನ್ನು ಈಗ ನೋಡ್ತಿರೋದಕ್ಕಿಂತ 4-5 ತಿಂಗಳಾದಮೇಲೆ ರವೀಂದ್ರ ಸರ್ ಹೇಳಿದಾಗೆ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನನ್ನ ಅನಿಸಿಕೆ. ಅದೇ ರೀತಿ ಏನಕ್ಕೆ ಈ ಗ್ರೀನ್ ಮೇಲೆ ಇಷ್ಟೊಂದು ಆಸೆ ಅಂದರೆ, ನಾವು ರೈತ ಕುಟುಂಬದಿಂದ ಇಲ್ಲಿವರೆಗೂ ಬಂದಿದ್ದೀವಿ. ನಮಗೇನಂದರೆ ಹಸಿರು ಕಂಡ್ರೆ ಹಸಿರಲ್ಲೇ ಈಜಾಡೋಣ ಅನ್ನೋಷ್ಟು ಆಸೆ. ವಿ ಆರ್ ವೆರಿ ಮೋಟಿವ್ ವಿತ್ ದ ಗ್ರೀನ್. ಈ ಗ್ರೀನ್ ಇಂಡಿಯಾ ಚಾಲೆಂಜ್ ಮೊನ್ನೆ ಅಷ್ಟೇ ತಾನೇ ಪ್ರಭಾಸ್ ಅವರು 1657 ಎಕರೆ ಏನೋ 1657 ಎಕರೆ ಹೈದರಾಬಾದ್ನಲ್ಲಿ ಒಂದು ಫಾರೆಸ್ಟ್ನ ದತ್ತಕ್ಕೆ ತಗೊಳ್ತಾರೆ. ಅಲ್ಲಿ ಇನ್ಸ್ಪೈರ್ ಆಗಿ ಅದೇ ರೀತಿ ನಾನು ಸೇಮ್ ಡಿಸ್ಕಷನ್ನ ನಮ್ಮ ಜಾನಿ ಹತ್ರ ಮಾಡಿದಾಗ, ಅಣ್ಣ ಈ ರೀತಿ ಇದೆ ಒಂದು ಮಾಡೋಣ ಅಂತೇಳಿ ನಮ್ಮ ರವೀಂದ್ರ ಸರ್ಗೆ ಮತ್ತು ಬಸಪ್ಪ ಸರ್ ಹತ್ರ ಡಿಸ್ಕಸ್ ಮಾಡಿ ಇವತ್ತು ಇಲ್ಲಿ ತಂದು ನಿಲ್ಲಿಸಿದ್ದಾರೆ. ಈ ಗ್ರೀನ್ ಇಂಡಿಯಾ ಚಾಲೆಂಜ್ ನಾವು ನೆಟ್ಟಿರೋ ಇಷ್ಟು ಗಿಡಗಳಲ್ಲಿ ನಮ್ಮ ಎಲ್ಲ ಪ್ರವಾಸ್ ಫ್ಯಾನ್ಸು ಆಲ್ ಓವರ್ ಪ್ಯಾನ್ ಇಂಡಿಯಾ ಎಲ್ಲರೂ ಸಹ ಒಂದೊಂದು ಗಿಡವನ್ನು ನೆಟ್ಟಿ ನಮ್ಮ ದೇಶವನ್ನು ಹಚ್ಚ ಹಸಿರಾಗಿ ಮಾಡೋಣ ಅಂತೇಳಿ ಎಲ್ಲರಿಗೆ ಕೈ ಜೋಡಿಸಿ ಕೇಳ್ಕೊಳ್ತೇನೆ. ವಿ ಆರ್ ವಿತ್ ಗ್ರೀನ್ ಇಂಡಿಯಾ ಚಾಲೆಂಜ್. ಜೈ ಪ್ರಭಾಸ್. ಥ್ಯಾಂಕ್ ಯು. ಪ್ರತಿ ವರ್ಷವೂ ಪ್ರಭಾಸ್ ಅವ್ರ ಬರ್ತಡೇಗೆ ತುಂಬ ಒಂದೊಂದು ವರ್ಷವೂ ಒಂದೊಂದು ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ರಿ. ಬಟ್ ಈ ವರ್ಷ ನಿಜವಾಗ್ಲೂ ರಂಜಿತನ ಇರೋದಕ್ಕೆ ಈ ಒಂದು ಒಳ್ಳೆ ಕಾರ್ಯಕ್ರಮಗಳಲ್ಲಿ ಎಲ್ಲ ನಾವು ಇವತ್ತು ಸೇರೋ ಥರ ಆಗಿದೆ. ಸೊ ದಿಸ್ ಇಸ್ ಲೈಕ್ ವೆರಿ ಇನ್ಸ್ಪೈರಿಂಗ್ ಟು ಅದರ್ಸ್. ಸೊ ಇದೇ ಥರ ಎಲ್ಲ ಗ್ರೀನ್ ಇಂಡಿಯಾ ಚಾಲೆಂಜು ಫಾಲೋ ಆಗಬೇಕಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮೇನಿಲೆಲ್ಲ ಬಂದಿರೋದು ನಮ್ಮ ಮೇನ್ ಹೀರೋ, ನಮ್ಮ ಟಾಲಿವುಡ್ ಪಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಅಣ್ಣ ಅವ್ರ ಬರ್ತ್ಡೇ ಮೊನ್ನೆ 23rd ಇತ್ತು. ಅದು ವಿಭಿನ್ನವಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ರಂಜಿತ್ ಅಣ್ಣವ್ರು ಎಲ್ಲರಿಗೂ ಹೇಳಿದರು. ಅದರಿಂದ ರಂಜಿತ್ ಅಣ್ಣ ಪರವಾಗಿ ಅವ್ರ ಟೀಮ್ ಕಡೆಯಿಂದ ಗ್ರೀನ್ ಚಾಲೆಂಜ್ ತೊಗೊಂಡು ಇಲ್ಲಿ ಒಂದು ಕೆಲವು ಗಿಡಗಳನ್ನು ನೆಡೋದು. ಥ್ಯಾಂಕ್ ಯು. I want to thank our hero, our rebel star, our Prabhas sir, for getting this green challenge. Through him, we are here today. So he started the initiative, and we are following his ideas, and we are following his initiative. Today, what we are here today, we are creating a dense forest. The impact what this small dense forest is going to get to Bangalore city is it is highly a different level.
So I want to thank our Ranjitana and everybody, the entire PFAK team, especially Ashik, Muni. We are all like working very hard from since a longer time to get this event a good success. So here we are today, this particular event, it's only because through these people. So I want to thank everybody, and I also want to specially thank our Ravindra sir, who always gives us special ideas on green initiatives. We think about green, I remember only Ravindra sir. He's an environmentalist who gives point-to-point data about what each plant supports the society. Here today we are putting up herbs, medicinal saplings, tree species, fruit-bearing species which can cure cancer as well. Here in Kidwai, a cancer institute, planting a cancer curing medicine saplings is really a good initiative. Thank you so much for this idea and for getting this event point to here for a great success. Thank you everybody, and let's start this activity by planting each one. I request everybody, don't stand idle. ಒಬ್ಬೊಬ್ರು ಒಂದೊಂದು ಗಿಡನ ಇಟ್ಕೊಳ್ಳಿ, ಪ್ಲಾಂಟೇಶನ್ ಮಾಡಲೇಬೇಕು ಇವತ್ತು, ರೈಟ್? ಸೊ ಫೋಟೋ ಚಾಲೆಂಜ್ ಇನಿಷಿಯೇಟಿವ್ ಏನಿದೆ ಪ್ರಭಾಸ್ ಅವ್ರು ತೊಗೊಂಡಾಗ ನಾವು ಈ ಥರ ಮಾಡ್ಬೋದಾಗಿತ್ತಲ್ಲ ಅಂತ ಮನಸ್ಸಿಗೆ ಬಂದಿತ್ತು. ಬಟ್ ಆದರೆ ನಾವು ಇನ್ನೂ ಆ ಥರ ಥಿಂಕ್ ಮಾಡಿದ್ರೆ ನಾವು ಮಾಡ್ತೀವೋ ಇಲ್ವೋ ಅಂತಲೂ ಗೊತ್ತಿರಲಿಲ್ಲ. ಬಟ್ ಟುಡೇ ವಿ ಸಕ್ಸಸ್ಫುಲಿ ವಿ ಲಾಂಚ್ಡ್ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್. It's not only for today, it's for better tomorrow and also for sustainability. As Niranjan said, like, you know, sustainability is very important. Today's situation, environment and pandemic. So these are the reasons, like, you know, we need to take care about our future and also nature, environment. ನಮ್ಮ ಸುತ್ತಮುತ್ತಲು ಏನಿದೆ, ಒಂದು ಗಿಡ ನೆಟ್ಟಿದ್ರೆ ಆ್ಯಂಡ್ ಆಲ್ಸೋ ಪಾಪ್ಯುಲರ್ ಆಗಿರೋ ಸಾಲುಮರದ ತಿಮ್ಮಕ್ಕ ನಮ್ಮ ಕರ್ನಾಟಕದಲ್ಲೇ ಹುಟ್ಟಿರೋರು. ಅವ್ರು ಕೂಡ ನಾನು ಇನ್ಸ್ಪೈರ್ ಆಗಿದ್ದೀನಿ. ಅವ್ರ ಇನ್ಸ್ಪಿರೇಷನ್ ಕೂಡ ಇದೊಂದು ಈ ಪ್ರೋಗ್ರಾಮ್ಗೆ ಸಲ್ಲುತ್ತೆ. ಪ್ರಭಾಸ್ ಅವ್ರದ್ದು ಚಾಲೆಂಜ್ ಆಗಲಿ, ನಾವು ಅದನ್ನು ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ. ಐ ರಿಕ್ವೆಸ್ಟ್ ಆಲ್ ದ ಪ್ರಭಾಸ್ ಫ್ಯಾನ್ಸ್ ಆ್ಯಂಡ್ ಆಲ್ ದ ಫಾಲೋವರ್ಸ್ ಆಫ್ ಪ್ರಭಾಸ್ to take this challenge and post it on Instagram and post it on FB, so that people will read that, and also people will will get motivated by seeing your post. Thank you. This is Ashik. Thank you. Green Challenge India.